ಪುತ್ತೂರಿನ ದರ್ಬೆಯಲ್ಲಿ ಇತ್ತೀಚೆಗೆ ನಡೆದ ಘಟನೆ ಅನಿರೀಕ್ಷಿತವಲ್ಲ. ಇದು ಮತಾಂಧತೆಯ ಮನಸ್ಥಿತಿಯ ಪ್ರದರ್ಶನವಾಗಿದ್ದು, ಪುತ್ತೂರಿನಲ್ಲಿ ಆರಂಭವಾಗಿರುವ ವಾಣಿಜ್ಯ ಭಯೋತ್ಪಾದನೆಯ ಮೊದಲ ಘಟನೆ ಎಂದು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಜಗದೀಶ್ ಕಾರಂತ್ ಆರೋಪಿಸಿದ್ದಾರೆ. ದರ್ಬೆ ಘಟನೆಯಲ್ಲಿ ಗಾಯಗೊಂಡು ಪುತ್ತೂರಿನ ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಂಜನಾ ಪೈ ಅವರನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ಬಳಿಕ ಅವರ ಪತಿ ಸದಾಶಿವ ಪೈ ಅವರೊಂದಿಗೆ ಮಾತುಕತೆ ನಡೆಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಹಿಂದೂಗಳು ಪುತ್ತೂರಿನ ವ್ಯಾಪಾರ ಕ್ಷೇತ್ರದಿಂದ ಹಿಂದೆ ಸರಿಯಬೇಕು ಎಂಬ ಮನೋಭಾವದ ಹಿನ್ನೆಲೆಯಲ್ಲಿ ನಡೆದಿರುವ ವಾಣಿಜ್ಯ ಭಯೋತ್ಪಾದನೆಯ ಮೊದಲ ಘಟನೆ ಇದಾಗಿದೆ ಎಂದು ಆರೋಪಿಸಿದ ಅವರು, ಜೆರಾಕ್ಸ್ ಅಂಗಡಿಯಲ್ಲಿ ಸಣ್ಣ ಚೀಟಿ ಸುಟ್ಟು ಹೋದ ವಿಚಾರಕ್ಕೆ ಕ್ಷಣಾರ್ಧದಲ್ಲಿ ನೂರಾರು ಮಂದಿ ಆಗಮಿಸಿ ದಾಳಿ ನಡೆಸಿರುವುದರ ಹಿಂದಿನ ದುರುದ್ದೇಶ ಮೊದಲು ಬಹಿರಂಗವಾಗಬೇಕು ಎಂದರು. ಅಲ್ಲಿಯ ಪರಿಣಾಮ ಏನಾಗಿದೆ ಅದೇ ಗುರು FIR ಅಂದ್ರೆ ನೀವು ಫಸ್ಟ್ ಏನು ಹೇಳ್ತೀರಿ ಅದು ಗಾಯ ಆದದ್ದು ಹೌದು, ಮೂಳೆ ಮುರಿದದ್ದು ಹೌದು. ಜನಸಂಖ್ಯೆಯ ವೈಪರೀತ್ಯದಿಂದಾಗಿ ಸೊಕ್ಕಿ ಹೋದ ಮತಾಂಧ ಶಕ್ತಿಗಳು ಸಮಾಜದ ಎಲ್ಲ ರಂಗಗಳ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನದ ಒಂದು ಭಾಗ ನಿನ್ನೆಯ ಆ ಆಕ್ರಮಣ. ಇದು ಒಂದು ಯೋಜಿತವಾದಂತಹ ಎಕನಾಮಿಕಲ್ ಟೆರರಿಸಮ್. ಹಿಂದೂಗಳು ಪುತ್ತೂರಿನ ವ್ಯಾಪಾರಿ ಕ್ಷೇತ್ರದಿಂದ ಹಿಂದಕ್ಕೆ ಸರಿಬೇಕು ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ಪ್ರಾರಂಭವಾಗಿರುವಂತಹ ವಾಣಿಜ್ಯ ಭಯೋತ್ಪಾದನೆಯ ಕೃತ್ಯದ ಮೊದಲನೆಯ ಘಟನೆ ಮೊನ್ನೆಯ ಪೈಗಳ ಮೇಲೆ ನಡೆದ ದಾಳಿ. ಬುದ್ಧಿ ಇಲ್ಲದವನೂ ಕೂಡ ಯೋಚನೆ ಮಾಡಿದರೆ ಅರ್ಥ ಆಗ್ತದೆ. ಜೆರಾಕ್ಸ್ ಅಂಗಡಿಯಲ್ಲಿ ಯಾವುದೋ ಒಂದು ಸಣ್ಣ ಚೀಟಿ ಸುಟ್ಟೋಯ್ತು, ಅದಕ್ಕೆ ಭಾರಿ ಬೆಲೆ ಇತ್ತು, ಸತ್ಯ ಒಪ್ತೇನೆ. ಕ್ಷಣಾರ್ಧದ ಒಳಗಾಗಿ ನೂರಾರು ಜನ ಬಂದು ದಾಳಿಯನ್ನು ಮಾಡುವುದರ ಹಿಂದೆ ಇದ್ದ ದುರುದ್ದೇಶ ಏನು ಅನ್ನುವುದು ಮೊದಲು ಬಯಲಾಗಬೇಕು. ಗೂಂಡಾಗಿರಿಯನ್ನು ಮಾಡುವುದನ್ನೇ ದಂಧೆ ಮಾಡಿಕೊಂಡ್ರೆ ಯಾರೂ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಇದೇ ಮುಂದುವರೆದರೆ ನಾಳೆ ಪುತ್ತೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಶಾಂತಿ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಅಂಗಡಿಗಳಲ್ಲೂ ಮಿಸ್ಟೇಕ್ಗಳು ಆಗಿಯೇ ಆಗ್ತವೆ. ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್, ರವಿರಾಜ್ ಶೆಟ್ಟಿ ಕಡಬ, ಜಿಲ್ಲಾ ಸಂಯೋಜಕ ಮೋಹನ್ ದಾಸ್ ಕಾಣಿಯೂರು, ಸುಪ್ರೀತ್, ಪ್ರಶಾಂತ್ ಕೆಂಪುಗುಡ್ಡೆ, ಅಜಿತ್ ರೈ ಹೊಸಮನೆ ಸಹಿತ ಹಲವಾರು ಮಂದಿ ಜೊತೆಗಿದ್ರು. ಅನೀಶ್, V4 ನ್ಯೂಸ್, ಪುತ್ತೂರು.